ಗೈಸ್ ಇವತ್ತಂಗೆ ಒಂದು ರೌಂಡು ಸಂಡೇ ಬಜಾರು ವಿಸಿಟ್ ಮಾಡೋಣ ಅಂತ ಬಂದು ನೋಡಿ ಏನೇನು ಐಟಮು ಸಂಡೇ ಬಜಾರಲ್ಲಿದೆ ಅಂತ. ಯಾವ ಐಟಮ್ ಇಲ್ಲ ಅಂತ ಹೇಳೋಂಗಿಲ್ಲ, ಯಾವ ಐಟಮು ನೀವು ನೋಡದೇ ಇರುವಂಥ ಐಟಮ್ ಎಲ್ಲ ಇಲ್ಲಿ ಸಿಗುತ್ತೆ. ಹಾಗೆ ನಾವು ಒಂದು ರೌಂಡು ನೋಡ್ಕೊಂಡು ಬಂದು ಇಲ್ಲಿ ನೋಡಿ ಯೂಸ್ ಆಗದಿರುವಂತಹ ಐಟಮು ಇದೆ, ಯೂಸ್ ಆಗುವಂಥ ಐಟಮು ಇದೆ. ನೀವು ನೋಡ್ತಗೋಬೇಕಷ್ಟೇ. ನೋಡಿ ಅಲ್ಲಿ ಚಾರ್ಜರ್ ಗುಡ್ಡೆ ಹಾಕಿದ್ದಾರೆ, ಯಾವ ವರ್ಕ್ ಆಗುತ್ತೋ ವರ್ಕ್ ಆಗಲ್ವೋ ಗೊತ್ತಿಲ್ಲ. ಗೈಸ್ ಇಲ್ಲಿ ಐಟಮ್ಗಳು ಕೆಲವು ಕದ್ದವು ಇರ್ತವೆ, ಕೆಲವು ಹೋಗ್ಬಿಟ್ಟು ಅವರೇ ಮಾರ್ಬಿಟ್ಟಿರೋವು ಇವ್ರು ತೊಗೊಂಡಿರ್ತಾರೆ, ಆ ಥರದವು ಇರ್ತವೆ. ಯಾವುದು ಅಂತ ಹೇಳೋಕ್ಕಾಗಲ್ಲ. ನೀವು ನೋಡಿ ಚೆನ್ನಾಗಿದ್ದರೆ ಪರ್ಚೇಸ್ ಮಾಡಬೇಕು, ಇಲ್ಲ ಅಂತಂದರೆ ಏನಿಲ್ಲ ನೋಡ್ಕೊಂಡಂಗೆ ಮುಂದೆ ಹೋಗ್ಬೋದು. ಅವರು ಸಹ ಏನು ಕ್ವಾಲಿಟಿ ಆಗಿದೆ ಇದು ವರ್ಕ್ ಆಗುತ್ತೆ ಅಂತ ಹೇಳಲ್ಲ. ಇಷ್ಟ ಇದ್ದರೆ ತೊಗೊಳ್ಳಿ, ಇಷ್ಟ ಇಲ್ಲ ಅಂದರೆ ಬೇಡ ಅಂತಲೇ ಹೇಳೋದು. ಯಾಕೆಂದರೆ ಹಳೆ ಐಟಮ್ನೇ ಮಾರೋದ್ರಿಂದ ಅವರು ಈ ಥರನೇ ಇರುತ್ತೆ ಅಂತ ಹೇಳಲ್ಲ. ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ಅನ್ನೋದು ಗೊತ್ತಾಗಲ್ಲ. ಇದೆ ಇದೆ ಎಲ್ಲ ಬೆಳೀರಿ. ಓಕೆ ಓಕೆ ಥ್ಯಾಂಕ್ ಯು. ಆಗಿರುತ್ತೆ ಆಗಿರುತ್ತೆ. ಮಂಡ್ಯ ಅವರ ಅಭಿಮಾನಿಗಳು ಸಿಕ್ಕಿದ್ರು. ಇದು 10 ನಯಾ ಪೈಸೆ, 61 ನಯಾ ಪೈಸೆ, 10 ಪೈಸೆ. ಇವು ನೋಡಿದ್ದೀವಿ, ಇದನ್ನು ನೋಡಿದ್ದೀನಿ. ಇವೆಲ್ಲ ಏನು ಪ್ರೈಸ್ ಮಾಡ್ತಾರೆ ಇವರು? ಇವೆಲ್ಲ ಯಾವ ಏನು ಪ್ರೈಸ್ ಕೊಡ್ತಾರೆ ಅವರು? ಎಷ್ಟು? ಒಂದೊಂದು ಕಾಯಿನ್ಗೂ ಒಂದೊಂದು ರೇಟಾ? ಎಷ್ಟು ಒಂದು ಕಾಯಿನ್ಗೆ? ಈ ಕಾಯಿನ್ಗೆ ಏನು ರೇಟು? 20 ರೂಪೀಸ್. 20 ರೂಪೀಸ್. ಇವು ಇದು 1200. ಇದರಲ್ಲಿ ಸ್ಮಗ್ಲಿಂಗ್ ನಡೆಯುತ್ತೆ ಬ್ರೋ. ಹೌದಾ? ಥರದ್ದು ಇದರಲ್ಲಿ ಏನೋ ಮ್ಯಾಗ್ನೆಟಿಕ್ ಪವರ್ ತೊಗೋತಾರೆ. ಇದನ್ನು ನೆಲದಲ್ಲಿ ಹೂಕಿಟ್ಟು ಓಕೆ UK 1 ಎಷ್ಟು ವೆಯ್ಟ್ ಇದೆ ನೋಡಿ ಇದು? ಇದನ್ನು ಸ್ಮಗ್ಲಿಂಗ್ ಮಾಡ್ತಾರೆ. ಸಖತ್ ವೆಯ್ಟ್ ಇದೆ ಇದು. ಇದರಲ್ಲಿ ಏನೋ ಒಂದು ಮೆಟಲ್ಲು ಒಂದು ಪವರ್ ಅಂತ ಇರುತ್ತೆ. ಇದ್ರಕ್ಕ ಅಕ್ಕಿ ಕಾಳಲ್ಲಿ ಇದನ್ನಿಟ್ಟು ಮೇಲ್ಗಡೆ ಸೂಜಿ ಇಟ್ಟರೆ ಸೂಜಿ ತಾನಾಗೆ ಎದ್ದು ನಿಂತ್ಕೊಳ್ಳುತ್ತೆ ಅಂತಾರೆ. ರಾಮ ಲಕ್ಷ್ಮಣ ಸೀತೆ ಆದರೂ ಕಲೆಕ್ಟೇ ಮಾಡಿದಾರೆ. ಇಷ್ಟು ಇದೆಯಲ್ಲ, ಈಗೆಲ್ಲ ಎಲ್ಲಿಂದ ಕಲೆಕ್ಷನ್ ಆಗಿರ್ತಾವೆ ನಿಮಗೆ? ಬಂದು ಮಾರ್ತಾರೆ. ಈಗ ಅವೆಲ್ಲ ಲೋಟ ಇಲ್ಲ, 2 ರೂಪಾಯಿ ಲೋಟೆಲ್ಲ ಕಾಣೋದೇ ಇಲ್ಲ. ಕಲೆಕ್ಷನ್ ಅವ್ರು ಬಂದು ಇಲ್ಲಿ ಪರ್ಚೇಸ್ ಮಾಡ್ತಾರೆ. ಗೈಸ್ ನೋಡಿ ಎಲ್ಲ ಚಾರ್ಜರು, ಅಡಾಪ್ಟರ್ಗಳು ಮತ್ತು ಚಾರ್ಜರ್ಗಳು, ಬ್ಯಾಟ್ರಿ ಎಲ್ಲ ಸಿಂಗಲ್ಲು ಬ್ಯಾಟ್ರಿಗಳು ಮತ್ತು ಎಲೆಕ್ಟ್ರಿಕಲ್ಲು ಐಪೋಡು ಮತ್ತು ರಿಮೋಟ್ಗಳು, ಈ ಥರದ್ದು ಸುಮಾರು ಬೇಜಾನಿರುತ್ತೆ. ನಿಮಗೆ ಇಷ್ಟ ಆದರೆ ತೊಗೋಬೋದು, ಇಲ್ಲ ಅಂತಂದರೆ ನೋಡಿಕೊಂಡು ಮುಂದೆ ಹೋಗ್ತಾ ಇರ್ಬೋದು. ನೋಡಿ ಅಲ್ಲಿ ಯಾವುದು ನಾನು ನೋಡಿದೆ, ಯಾವುದೇ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಸುಮ್ಮನೆ ಹಂಗೆ ಒಂದು ಸತಿ ವಿಸಿಟ್ ಮಾಡಿಕೊಂಡು ಎಲ್ಲ, ಯಾಕೆಂದರೆ ನಾವು ಸ್ವಲ್ಪ ಕಾಶ್ಮೀರ ಟ್ರಿಪ್ ಇರೋದ್ರಿಂದ ನೆಕ್ಸ್ಟ್ ಟ್ರಿಪ್ ಕಾಶ್ಮೀರ ಇದೆ. ಹಾಗೆ ನಮ್ಮದು ಕಾಶ್ಮೀರದ್ದು ವ್ಲಾಗ್ಸ್ ಎಲ್ಲ ಬರುತ್ತೆ, ಅದಕ್ಕೂ ಹಂಗೆ ಸಪೋರ್ಟ್ ಮಾಡಿ. ಅದಕ್ಕೆ ಸ್ವಲ್ಪ ಜರ್ಕಿನೋ ಈ ಥರದ್ದೆಲ್ಲ ಐಟಮ್ ಬೇಕಾಗಿತ್ತು, ಹಾಗಾಗಿ ತಗೊಳ್ಳೋಣ ಅಂತ ಬಂದಿದ್ದು. ಹಾಗೆ ಇದು ಸಹ ಒಂದು ಸತಿ ನೋಡಿಕೊಂಡು ನೋಡಿ. ಎಲೆಕ್ಟ್ರಿಕಲ್ ಬೋರ್ಡು, ಬ್ಯಾಟ್ರಿ, ಸ್ಯಾಮ್ಸಂಗ್ ಮೊಬೈಲ್ ಬ್ಯಾಟ್ರಿಗಳಿವೆ, ಮತ್ತು ಇನ್ನೂ ಹಳೆಯದು ವಾಚ್ದು ಎಲ್ಲ ಹಳೆ ಸಾಮಾನುಗಳು ಬೆಜ್ಜಾನೆ ಇರುತ್ತೆ. ಇಲ್ಲಿ ಹೊಸದು ಸಿಗುತ್ತೆ, ಹಳದು ಸಿಗುತ್ತೆ. ಮತ್ತು ನಾವು ಶೂಗೆ ಬಂದು ಶೂ ತೊಗೊಳ್ಳೋಣ ಅಂತ. ಯಾವುದು ಇದು ಸ್ಪೋರ್ಟ್ಸಾ? ಕಂಪ್ನಿದಲ್ಲ, ಅದು ಕಂಪ್ನಿದಲ್ಲ. ಅದು ಕೊಡಿ, ಅದು ಇನ್ನೊಂದು ಕಲರ್ ಇತ್ತಲ್ಲ ಇದು ಬ್ಲಾಕ್ ಬೇಡ ಅಲ್ಲ, ಇದು ಮೆರೂನ್ ಯಾವುದು ಕೊಡಿ, ಅದು ಕೊಡಿ. ಹೆಂಗೆ ಮಾಡೋದು ಗುರು? ಇದೇ ಚೆನ್ನಾಗದಲ್ವ? ಲೈಟು ಸರ್ ಹೇಳಿ, ಬರೋದು ಹೇಳಿ. 440 ಕೊಡಿ ಸರ್. 400 ಸೈಜ್ ಇಲ್ಲ ಅದು? ಅದೇ ಇರಲಿ. ಸಾಕು ಒಂದೇ ಸಾಕು. ಶೂ ತಗೊಳ್ಳೋಣ ಅಂತ ಬಂದಾಗ ಗೈಸ್ ಇಲ್ಲೊಂದು ಅಂಗಡಿ ನೋಡ್ದೋ, ಪರವಾಗಿಲ್ಲ, ಒಂದು ಅನುಕೂಲವಾಗಿ
ಇತ್ತು. ಅವರು 700 ಈ ಥರ ಹೇಳ್ತಿದ್ರು, 600ಗೆ ಬಂದರು. ಲಾಸ್ಟ್ ನಾವು 400ಗೆ ಫಿಕ್ಸ್ ಮಾಡಿ 400 ಕೊಟ್ಟು ತೊಗೊಂಡು. ಬಟ್ ಚೆನ್ನಾಗಿದೆ ಶೂ, ಏನಂತ ಲೋ ಕ್ವಾಲಿಟಿ ಶೂ ಅಂತಲ್ಲ, ಚೆನ್ನಾಗಿತ್ತು. ಕಂಪ್ನಿ ಶೂ ಏನೇ, ಬಟ್ ಅದು ಯಾವ ಥರ ಸಿಗುತ್ತೆ ಗೊತ್ತಿಲ್ಲ ಇವ್ರಿಗೆ. ಕಂಪ್ನಿ ಶೂರೇ ಸಿಕ್ತು, ತೊಗೊಂಡು ಅಲ್ಲಿಂದ ಹೊರಟು. ನೋಡಿ ಇಲ್ಲಿ ಸೆಟಲ್ಕ್ ಆಗ್ತು. ಏನು ರೇಟ್ ಇದು? ಎಷ್ಟು ಸರ್ ಇದು? 250, 200. ಗೈಸ್ ನೋಡಿ 250, 200 ಕೊಡ್ತೀನಿ ಅಂತ ಹೇಳ್ತವ್ರೆ. ಬಟ್ ಅಷ್ಟೊಂದು ಹಾರ್ಡಾಗೇನು ಇರಲಿಲ್ಲ. ಓಕೆ, 200ಗೆ ತೊಗೋಬೋದು. ಹೊರಗಡೆ ಎಲ್ಲ ತುಂಬ ಜಾಸ್ತಿನೇ ಹೇಳ್ತಾರೆ ಇವರು. ಹಾಗೇ ಶಾಂಪು ಇನ್ನೂ ಏನೇನೋ ಮಾರ್ತಾಯಿದ್ರು. ನೋಡಿ ಇಲ್ಲಿ ಅಂಡರ್ವೇರ್ಸ್ಗಳು ಅಂತೂ ಫುಲ್ ಸೇಲಿಂಗ್. ಇಲ್ಲಿ 50 ರೂಪಾಯಿ ಒಂದು ಅಂಡರ್ವೇರು. ಸಿಕ್ಕಾಪಟ್ಟೆ ಜನ ಇದಕ್ಕೆ ಅಂಡರ್ವೇರ್ಗೆ. ಇದೇ ಅಂಡರ್ವೇರೇ ಮಾಲ್ಗಳಲ್ಲಿ ಹೋದರೆ 150, 200, 300 ರೂಪಾಯಿ ಇರುತ್ತೆ. ಇದೇ ಕಂಪ್ನಿ ಹೆಸರೇ ಇರುತ್ತೆ. ಅಷ್ಟೊಂದೇನು ಬ್ಯಾಡಾಗೇನು ಇರಲಿಲ್ಲ, ಎಲ್ಲ ಚೆನ್ನಾಗಿರೋ ಥರನೇ ಇತ್ತು, ಚೆನ್ನಾಗೇ ಇತ್ತು, ಹೊಸದೇ ಇತ್ತು. ಹಾಗಾಗಿ ತುಂಬ ಜನ ಇಲ್ಲೂ ಅಂಡರ್ವೇರ್ ತಗೊಳ್ಳೋದ್ರಲ್ಲೂ ಮುಗಿ ಬಿದ್ದಿದ್ರು. ಎಷ್ಟು ಬಸ್ ಇದು? ಒಂದು 50 ರೂಪಾಯಿ. 50 ರೂಪಾಯಿ ತೊಗೊಂಡು 3 ಹಾಕಿ ಇವಾಗ. ಹಾಂ, 3 150. ಹಾಂ, ಕವರ್ಗೆ ಹಾಕಿ. ರೂಪಾಯಿನ ಫ್ಯಾನ್ ಹೊಡಿವು. ಕಾಯಿಗಳೆಲ್ಲ ಅವಲಪ್ಪ ಇದು. ಎಲ್ಲ ಮಡಗಿದ್ರಿ. ಏನೇನು ಪ್ರೈಸ್ ಆಯಿತು ಸರ್ ಇವೆಲ್ಲ? ಏನೇನು ಪ್ರೈಸ್ ಆಯಿತು ಇವೆಲ್ಲ? ಯಾವುದು ಪ್ರೈಸ್ ಇದು? 7.5. ಹಾಂ, 1400 ಜೊತೆ. 1400 ಜೊತೆ. ಚಿಕ್ಕ ಇದಕ್ಕಿಂತ ಯಾವುದು? ಇದಕ್ಕಿಂತ ಚಿಕ್ಕ ಅಂದರೆ 4 kg ಇದೆ, 2.5 ಇದೆ, 5 kg ಇದೆ, 7.5, 10. ಆ ಸೈಜ್. ಹೆಂಗೆ ಇದು ಪೋಯ್ಚು? ಏನು ರೇಟ್ ಪೈಸು? ಪೋಯ್ಚು ಏನು ರೇಟ್? ಒಂದು 100. ನೋಡ್ಕೊಂಡು ಯಾವ್ದಾರ ಒಂದು ಬ್ಲಾಕ್ ಯಾವ್ದಾರ ಓಪೋ K10. ಓಪೋ 57. ಬ್ಲಾಕ್ ಯಾವ್ದಾರ? ಹಾಂ, ಬ್ಲ್ಯಾಕ್ ಬೇಕಾ? ಇದು 300. ಹಾಂ, ಅದು ಹೆಂಗೆ 300? ಅದು ಬೇರೆ ಡಿಸೈನ್ ಆಯಿತಾ? ಹಾಂ ಹಾಂ ಹಾಂ. ಹಾರ್ಡ್ ಕೇಸ್ ಕೆಳಗಡೆ ಡ್ಯಾಮೇಜ್ ಆಗಲ್ಲ. ಇದೇ ಇರಲಿ ಬಿಡಿ. ಎಂದು ತಗೊಂಡಿಯಾ? ತಗೊಂಡಿಲ್ಲ, ಒಂದು ಫುಲ್ ಹೋಗ್ಬಿಡೈತೆ ಅದಕ್ಕೆ. ಒಂದೊಂದೇ ಕಂಪ್ಲೀಟ್ ಆಗಿ ನಿಮ್ಮವರಲ್ವಾ? ಸಾವೆ ಆಫ್ ರೇಟ್ ಚೀಪ್ ರೇಟ್ ಅಂತಾರಲ್ಲ. ಎಷ್ಟಿವ? 200, 200. ಇವು 100. ಗೈಸ್ ನೋಡಿ, ಬೆಂಗಳೂರು ಸಂಡೇ ಮಾರ್ಕೆಟಿಗೆ ಬಂದರೆ ಭಾನುವಾರ ಹೇಗಿದೆ ಅಂತ. ಸಂಡೇ ಮಾರ್ಕೆಟು ಫುಲ್ಲು ರಶ್ಶು, ಫುಲ್ಲು ಜನ, ಸಿಕ್ಕಾಪಟ್ಟೆ ಪರ್ಚೇಸು. ಎಲ್ಲಪ್ಪ ಪರ್ಚೇಸ್ ಮಾಡ್ತಾರೆ ಜಾಸ್ತಿ ಅಂದರೆ ನೋಡಿ ಸಂಡೇ ಬಜಾರಲ್ಲೇ. ತಗೊಂಡಿದ್ದೀನಿ, ಹೆಂಗಿರುತ್ತೆ ಅಂತ. ಏನು ರೇಟ್ ಇದು? ಇದು 700 ರೂಪಾಯಿ. ಕೊಡೋದು ಹೇಳು. ಇದು 700 ರೂಪಾಯಿ, ಇದು 400 ರೂಪಾಯಿ. ಹೆಂಗೂರು ಪಾಂಡೆ ಕಾಶ್ಮೀರ ಟ್ರಿಪ್ಪು. ಕಾಶ್ಮೀರ್ ಟ್ರಿಪ್ಪು, ಅದಕ್ಕೆ. ಹಾಂ, ಹೇಳಿ ಹಾಕ್ತೀನಿ. ಏನು ಹೊರಗಡೆ ಇದೇನು ಇದಾಗ್ಬಿಟ್ರೆ ಹೋಗ್ಬಿಡ್ತದಲ್ಲ ಅದು. ಆ ಥರದ್ದು ನೋಡು.
ಇದು ಬೆಟರ್ ಅಲ್ಲ, ಇದನ್ನು ತೋರಿಸಿ. ಹಾಂ, ಇದು ಅಲ್ವಾ? ಏಕಿತ್ತ ಪರ್ಫ್ಯೂಮ್ ಇದು ಚೆನ್ನಾಗಲ್ಲ ಬರೋ ಇದು. ಇದು ಮೇಲೆ ಜಾಗ ಐತೆ, ಹರಡಾಗ ಐತೆ, ಒಳಗಡೆ ಹಿಂಗೆ ಬರೋದು. ಈಗ ನಮ್ಮ ಜರ್ಕಿನ್ ಬಂದವಲ್ಲ ಆ ಥರದ ಹಿಂಗೆ ಬರೋದು ಇದು. ಇಲ್ಲ ಇದು ಬಟ್ ವೆಯ್ಟ್ ಆಗೋದು ಇದು. ಇದು ನೋಡಿ, ಇದು ಟೋಪಿ ಐತೆ ಇದಕ್ಕೆ. ಹೇಳಿ ಭಯ್ಯ, ಕೊಡೋದು ರೈಟ್ ಇದು ಫೈನಲ್ ರೈಟ್, ಫೈನಲ್ ಹೇಳಿ. 680 ಎಷ್ಟು? 680. 500 ಎಷ್ಟಲ್ಲಪ್ಪ? 500 ಭಯ್ಯ, 500 ಕೊಡು ಭಯ್ಯ. अब ऑनलाइन में कहीं भी देख ले सर, ನಮ್ಗೆ ಆನ್ಲೈನ್ಗೆ ಹೋಗಿದ್ರೆ ನಾವು ಇಲ್ಲಿಗೆ ಯಾಕೆ ಬರುವ? ಆ ಥರ ರೇಟ್ ಬರಲ್ಲ ಸರ್. 500 ಮಾಡು, ಬರುತ್ತೆ ಕಣ. 500 ಬರುತ್ತೆ ಕೊಡಿ. ಕೊಡುತ್ತೆ ಬರುತ್ತೆ ಕಣ. ಇಲ್ಲ ಇಲ್ಲ ಬರಲ್ಲ, ಕೊಡುತ್ತೆ ಗ್ಯಾರಂಟಿ ಬರಲ್ಲ. ಇಲ್ಲ ಇಲ್ಲ ಇಟ್ಕೋ ಆಯ್ತು, 600 ಕೊಡಿ ಸರ್. ಇಟ್ಕೋ ಇದೆ ಆಯ್ತು. ಇಡ್ತೇನೆ ಇಟ್ಕೋ ಹೇಳ್ತೀನಿ. ಇದು ಸುಮ್ಮನೆ ಇಟ್ಕೋ ಇನ್ನು 20 ಇಟ್ಕೋ ಭಯ್ಯ, ಇಲ್ಲಾಗ ಇಟ್ಕೋ ಭಯ್ಯ, 20 ಇಟ್ಕೋ ಭಯ್ಯ ಸಾಕು. ಏನಿಲ್ಲ 10 ರೂಪಾಯಿ ಬರೀ, ಏನಿಲ್ಲ, ಅಯ್ಯೋ. ಜಾಸ್ತಿ ಹೇಳಿಲ್ಲ ನಾನು. ಆಯ್ತು ಕೊಡು, ಹಾಕೊಡು ಕವರಿಗೆ. ನೀವು ಹಾಕಿ ಆಮೇಲೆ ಹೇಳಿ ನನಗೆ. ನೋಡ್ತೀನಿ, ಈಗ ಹಾಕಿ ನೋಡ್ತೀನಿ, ಹಾಕೊಂಡ್ಮೇಲೆ ಹಾಗೆ ಆಯ್ ಮಾಡು. ಓಕೆ ಆಯ್ ಹಾಂ ನೋಡ್ತೀನಿ ಜರ್ಕಿನ್ ಹೆಂಗೈತೆ ಅಂತ ಇದು.